ವರ್ಷಕ್ಕೊಮ್ಮೆ ನಡೆಯುವ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿದ್ಯುತ್ ದೀಪಾಲಂಕಾರದ ಮೂಲಕ ಗ್ರಾಮ ಮೈತುಂಬಿಕೊಂಡಿತ್ತು. ಹೌದು, ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ 5ರಿಂದ ಬೆಳಗಿನ ಜಾವ 4ರವರೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಬಹು ಸಡಗರದಿಂದ ಆಚರಿಸಲಾಯಿತು. ಹಿರೇಹಡಗಲಿ ಗ್ರಾಮದಲ್ಲಿ ಗ್ರಾಮದ ಮುಖ್ಯಸ್ಥರು ಗ್ರಾಮ ದೇವತೆಗೆ 9 ದಿನಗಳ ಕಾಲ ದಿನಕ್ಕೊಂದು ರೀತಿಯ ಪುಷ್ಪಹಾರ, ನಿಂಬೆಹಾರ ಅಲಂಕರಿಸಿ ಶಕ್ತಿ ದೇವತೆ ಊರ ದೇವಿ ಕೃಪೆಗೆ ಪಾತ್ರರಾಗಿ ಮಾತನಾಡಿದರು. ಹಿರೇಹಡಗಲಿ ಗ್ರಾಮದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಊರಮ್ಮ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಅದರಂತೆ ಗ್ರಾಮದಲ್ಲಿ ಜಾತಿ ಭೇದ ಮರೆತು ಎಲ್ಲ ಸಮುದಾಯದವರು ಇಂದು ಮಂಗಳವಾರ ಊರಮ್ಮ ದೇವಿಗೆ ಉಡಿ ತುಂಬಿ ಪುಷ್ಪಹಾರ ಸಲ್ಲಿಸಿ ತಮಟೆ ವಾದ್ಯದೊಂದಿಗೆ ಗ್ರಾಮದ ಸುತ್ತಲೂ ವಿದ್ಯುತ್ ದೀಪ ಅಲಂಕರಿಸಿ ಇಡೀ ರಾತ್ರಿ ಭಕ್ತಾದಿಗಳು ತಮ್ಮ ಆರೈಕೆಯನ್ನ ತೀರಿಸಿಕೊಂಡರು. ಈ ಹಿನ್ನೆಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿ ಜಾತ್ರೆಯ ಸೊಬಗನ್ನ ವಿಜೃಂಭಣೆಯಿಂದ ತಾಯಿ ಊರಮ್ಮ ದೇವಿಗೆ ನೈವೇದ್ಯದೊಂದಿಗೆ ಸಂತುಷ್ಟಿಪಡಿಸಿದ್ರು. ಈ ಸಂದರ್ಭದಲ್ಲಿ 9 ದಿನಗಳ ಕಾಲ ಉಪವಾಸ ಇದ್ದ ಭಕ್ತರಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಗ್ರಾಮದ ಹಿರಿಯರು, ನಾಗರಿಕರು, ಮುಖಸ್ಥರು ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಮೌನೇಶ್ ಆಚಾರ್, NKS TV4 ಬ್ಯೂರೋ ರಿಪೋರ್ಟ್, ಚಿತ್ರದುರ್ಗ. ತಮ್ಮ ಹೆಸರು? ವಸಂತ. ಈ ಜಾತ್ರೆಯ ಎಲ್ಲ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಮುದಾಯದವರು, ಎಲ್ಲ ಬಾಂಧವರು ಬಹಳ ಕಮಿಟಿ ಅಧ್ಯಕ್ಷರು ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಇಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ರೋಗ ರುಜಿಗಳಿಂದ ವಿಮುಕ್ತಲಾಗಿ ಈ ಗ್ರಾಮ ಅಂತ ಹೇಳಿ ದೇವಿ ಆಶೀರ್ವಾದ ಮಾಡಿ ನಿಮಗೆಲ್ಲ ಪ್ರತಿ 5 ವರ್ಷಕ್ಕೊಮ್ಮೆ ಈ ಜಾತ್ರೆಯನ್ನು ಆಚರಿಸಂತ ಇಂದಿನ ಹಿರಿಯರು ಆಚರಣೆ ಪದ್ಧತಿ ಯಾವ ರೀತಿ ಪದ್ಧತಿಯಿಂದ ಮಾಡ್ತಾ ಅದೇ ರೀತಿ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದೀವಿ. ಹಿಂದೂ ಧರ್ಮದ ಮೂಲದಿಂದ ಬರುವಂತದ್ದು ನೀವು ಕೆಲಸದಿಂದ ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಾ? ಹೌದೌದು, ಹಿಂದಿನ ಹಿಂದೂ ಧರ್ಮದ ಪೂರ್ವ ಪದ್ಧತಿ ಪ್ರಕಾರನೇ ನಾವು ಮಾಡೋದು. ಏನೆಲ್ಲ ಈ ಕಾರ್ಯಕ್ರಮಗಳು ಮಾಡಿದ್ದೀರಾ? ನಾವು ಈಗ ಫಸ್ಟ್ ದೀಪ ಆರಾಧನೆ ಮಾಡ್ತೇವೆ, ದೀಪ ಹಾಕ್ತೇವೆ. ಅಲ್ಲಿಂದ ಮತ್ತೆ ಪ್ರಾರಂಭವಾಗಿದ್ದು ಪ್ರತಿಯೊಂದು 5ನೇ ತಾರೀಕಿಗೆ ಉಡಿ ತುಂಬೋದು ಮತ್ತು ಬಾಬು ಕೊಡೋದು, ಮತ್ತು 9ನೇ ತಾರೀಕಿಗೆ ಗಡಿಗೆ ಹೋಗೋದು. ಸರ್, ಈ 9 ದಿನಗಳ ಕಾಲ ಕೆಲವು ಜನ ಉಪವಾಸ ಇರ್ತಾರೆ, ಕೆಲವು ದೇವತೆಯ ಒಂದು ಆರಾಧನೆಯಿಂದ ಉಪವಾಸ ಇರ್ತಾರೆ. ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಈಗ ಇವತ್ತಿನ ದಿನ ನಾವೇನು ಅಮ್ಮ ಚೌಕ್ಮನಿ ಕಟ್ಟಿಗೆ ಹೋಗ್ತಾರಲ್ಲ, ಇವತ್ತಿನ ದಿನ ಸಾಮಾನ್ಯವಾಗಿ ಆ ಪದ್ಧತಿ ಪ್ರಕಾರ ಒಂದು ಸಮಾಜ ಎಲ್ಲ ಪ್ರತಿಯೊಂದು ಸಮಾಜದಲ್ಲಿ ಉಪವಾಸ ಇರ್ತಾರೆ. ಆ ಉಪವಾಸ ಇವತ್ತು ಇಲ್ಲಿ ಈ ಟೈಮಿಗೆ ಉಪವಾಸ ಬಿಡ್ತಾರೆ. ಕಾರ್ಯಕ್ರಮ ಇವತ್ತು ನಾವು ಕೊನೆಗೊಳಿಸ್ತಿದ್ದಾರೆ. ಇದೇ ಕಾರ್ಯಕ್ರಮ. ಗುರುಗಳೇ ನಮಸ್ಕಾರ. ಸರ್, ಈಗ ಒಂದು ಊರಮ್ಮನ ಒಂದು ಜಾತ್ರೆ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಹೇಳ್ತೀರಾ ನೀವೆಲ್ಲ? ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಐತಿಹಾಸಿಕ ಚಾರಿತ್ರ್ಯವಾಗಿರ್ತಕ್ಕಂಥ ಹಿರೇಹಡಗಲಿ ಗ್ರಾಮ ಕಲ್ಯಾಣಿ ಚಾಲುಕ್ಯರ ಅವರಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ದೇವಸ್ಥಾನ, ಪಂಚಲಿಂಗಗಳ ದೇವಸ್ಥಾನ ಹಾಗೂ ಸಮನ್ವಯ ತತ್ವವನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಶ್ರೀ ಹಾಲಸ್ವಾಮಿಗಳವರ ಶ್ರೀಮಠ ಹಾಗೂ ಅನೇಕ ದೇವಸ್ಥಾನಗಳ ತವರು ಗ್ರಾಮ ಹಿರೇಹಡಗಲಿಯಲ್ಲಿ ಆದಿಶಕ್ತಿ ಜಗನ್ಮಾತೆಯ ಸ್ವರೂಪದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ 5 ವರ್ಷಕ್ಕೊಮ್ಮೆ ನಡೆದುಕೊಂಡು ಬಂದಿದೆ. ಆ ಮುಖಾಂತರವಾಗಿ ಅನೇಕ ಮತಗಳ ಅಂದರೆ ಜಾತಿಗಳ ಎಲ್ಲ ಸಮುದಾಯಗಳ ಇದ್ರೂ ಸಹಿತ ಧಾರ್ಮಿಕ ವಿಚಾರ ಬಂದಾಗ, ಜಾತ್ರಾ ಮಹೋತ್ಸವ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಎಲ್ಲರೂ ಕೂಡ ಸಮನ್ವಯಗೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಇತಿಹಾಸ ಇದೆ. ನಮ್ಮ ಹೆಸರು? ನನ್ನ ಹೆಸರು ಹಲಿಗೇರಿ ಸೋಮಶೇಖರ್ ಅಂತ. ಸರ್, ಈಗ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಊರಮ್ಮ ದೇವಿಯದು, ಇದಕ್ಕೆಲ್ಲ ಏನು ಇಷ್ಟಪಡ್ತೀರಾ? ನೋಡ್ರಿ, ಊರಮ್ಮ ದೇವಿ ಈ ಕಾರ್ಯಕ್ರಮ ಈಗಾಗಲೇ 1ನೇ ತಾರೀಕಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಯಶಸ್ವಿಯಾಗಿ ಸಾಂಗೋಪಾಂಗವಾಗಿ ಯಾವುದೇ ಅಡೆತಡೆಯಿಲ್ಲದೆ ವಿಘ್ನಗಳಿಲ್ಲದೆ ಅತ್ಯಂತ ವಿಜೃಂಭಣೆಯಿಂದ ಈ ಸಾಗಿ ಬಂದಿದೆ. ಇದೇ ರೀತಿ ಇವತ್ತು ಗ್ರಾಮದಲ್ಲಿ ಒಪ್ಪತ್ತಿರ್ತಕ್ಕಂಥ ಈ ಒಂದು
ಸಮುದಾಯ ಜನರನ್ನ ಒಪ್ಪತ್ತಿರ್ತೇವೆ. ಅವರೆಲ್ಲ ಬಂದು ಈಗ ಒಪ್ಪತ್ತಿರ್ತಾ ಇದ್ದಾರೆ. ಎಲ್ಲ ಸಮುದಾಯ ಎಲ್ಲ ಸಮುದಾಯದವರು ಇರ್ತಾರೆ ಇದರಲ್ಲಿ. ಅದಾದಮೇಲೆ ನೆಕ್ಸ್ಟ್ ರಾತ್ರಿ 11 ಗಂಟೆಗೆ ದೇವಿನ ನಾವು ಮೆರವಣಿಗೆ ಮೂಲಕ ಇಲ್ಲಿ ತಗೊಂಡೋಗಿ ನಾವು ಚೌಪನಿ ಕಟ್ಟಿಗೆ ಅಲಂಕರಿಸ್ತೇವೆ. ಒಂದು ಕಾರ್ಯಕ್ರಮ ಇವತ್ತು ನಡೆದೈತಿ. ನಾಳೆ ಒಂದಿನ ಬಿಟ್ಟು ನಾಳೆ ಎಲ್ಲ ದೇವಿ ದರ್ಶನ ಪ್ರಾರಂಭದಲ್ಲಿ ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೆ ದೇವಿ ದರ್ಶನ. ನಾಡಿದ್ದು ಸಾಯಂಕಾಲ ದೇವಿನ ವಿಸರ್ಜನೆ ಮಾಡಿ ಅದರಲ್ಲಿ ಗಡಿ ಅಂತ ದೇವಿ ಗಡಿ ಕಳಿಸಿ ಸಲ್ಲಿಸ್ಕೊಂತಾರೆ. ನೆಕ್ಸ್ಟ್ ಮರುದಿನ ಶುಕ್ರವಾರ ದಿನ ಆ ತಾಯಿನ ಮತ್ತೆ ಅವರು ಮುಂದೆ ಆಗಿರ್ತಾರೆ. ಅದನ್ನು ಮತ್ತೆ ಶುಕ್ರವಾರ ಕರ್ಕೊಂಡ್ಬಂದು ಅವ್ರು ಮುತ್ತೈದೆ ಮಾಡಿ ಬಳಿ ಕೊಡಿಸಿ ಅವತ್ತಿನ ದಿನ ಬಂದಿರ್ತಕ್ಕಂಥ ಬೀಗರು ಬಿಜ್ಜರು ಮನೆ ಮಕ್ಕಳು ಸಾಮಾನ್ಯವಾಗಿ ಬರ್ತಕ್ಕಂಥದ್ದೆಲ್ಲರೂ ಇಲ್ಲಿ ಈ ಗ್ರಾಮದ ಮನೆ ಮಕ್ಕಳೆಲ್ಲ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ. ಅವರು ಅವತ್ತಿನ ಶುಕ್ರವಾರ ದಿವಸ ಕಾರ್ಯಕ್ರಮ ಅಲ್ಲಿಗೆ ನಮ್ಮದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಕ್ತಾಯ. ಸರ್, ಇನ್ನೊಂದು ನೀವೊಬ್ಬ ಈ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಸಾಮಾನ್ಯ ಜನಕ್ಕೆ ಈ ಒಂದು ಜಾತ್ರೆ ಉತ್ಸವಕ್ಕೆ ಏನೆಲ್ಲ ಹೇಳ್ತೀರಾ? ನೋಡ್ರಿ, ಜನರು ಎಲ್ಲರೂ ಸರ್ವತೋಮುಖ ಅಭಿವೃದ್ಧಿಗಾಗಿ, ಸರ್ವಜನರ ಸುಖಕ್ಕಾಗಿ, ಒಳ್ಳೆ ಮಳೆ ಬೆಳೆ ಆಗಲಿ, ರೋಗ ರುಜಿನಗಳು ಗ್ರಾಮದಿಂದ ದೂರ ಆಗಲಿ, ಸಂಪದ್ಭರಿತವಾಗಿ ನಮ್ಮೂರಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಅದರ ಪ್ರಕಾರ ಎಲ್ಲ ಇಲಾಖೆ ಸಹಕಾರ, ವಿಶೇಷವಾಗಿ ವಿದ್ಯುತ್ ಇಲಾಖೆ, ಪೊಲೀಸ್ ಇಲಾಖೆ, ಮುಂತಾದ ಪಂಚಾಯತಿ, ಆಮೇಲೆ ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆ ಕೂಡ ಒಂದು ಒಳ್ಳೆಯ ಸಹಕಾರದಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡಕತ್ತಾರೆ. ಅವರೆಲ್ಲರಿಗೂ ನಿಮ್ಮ ಮೂಲಕ ಈ ಗ್ರಾಮದ ವತಿಯಿಂದ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವರೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ಶಂಭುಲಿಂಗಪ್ಪ ಅಂತ. ಸರ್, ಈಗ 9 ದಿನಗಳ ಕಾಲ ನೀವೆಲ್ಲ ಒಂದು ಈ ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ತಾಯಿ, ನಮ್ಮ ಊರಮ್ಮ ದೇವಿದು ಏನೆಲ್ಲ ಕಾರ್ಯಕ್ರಮಗಳು ನಡೆದವು ಅನ್ನೋ ಬಗ್ಗೆ ಹೇಳಿ. 5 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ಬಹಳ ವೈವಿಧ್ಯಮಯವಾಗಿ ಜಾತ್ರೆ ನಡೆಸ್ಕೊಡ್ತಾರೆ ಗ್ರಾಮಸ್ಥರೆಲ್ಲರೂ. ಅದರಲ್ಲೆಲ್ಲ 1ನೇ ತಾರೀಕಿಂದ ಅಧಿಕೃತವಾಗಿ ಚಾಲನೆ ಸಿಗ್ತದೆ. ಇದು ಹೋದ್ರ ನಮ್ಮ ಸಂವತ್ಸರದಲ್ಲಿ ಪ್ರಾರಂಭ ಆಗ್ತದೆ ಜಾತ್ರೆ. 1ನೇ ತಾರೀಕು ಅಧಿಕೃತವಾಗಿಯೇ 1ನೇ ತಾರೀಕು ಸಾರ ಆಗ್ತದೆ ಅಧಿಕೃತವಾಗಿ ಜಾತ್ರೆ ಸಂಬಂಧವಾಗಿ. ಆಮೇಲೆ 2ನೇ ತಾರೀಕು ಗ್ಯಾಪ್ ಇರುತ್ತೆ, 3ನೇ ತಾರೀಕು ದೀಪ ಹಾಕ್ತವೆ. ಆಮೇಲೆ 4ನೇ ತಾರೀಕು ಗ್ಯಾಪ್ ಇರುತ್ತೆ, 5ನೇ ತಾರೀಕು ಉಡಿ ತುಂಬುವ ಕಾರ್ಯಕ್ರಮ ಅಂತ ಇರುತ್ತೆ. ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದವರಿಗೆ ಆ ಬಾಬಾಸ್ತ್ರ ಯಾರ ಥರ ಅವರಿಗೆಲ್ಲ ಉಡಿ ತುಂಬ್ತಾರೆ. ಆಮೇಲೆ 6 ಗ್ಯಾಪ್ ಇರುತ್ತೆ. 7ನೇ ತಾರೀಕು ಮತ್ತು ದೇವಿ ಗುಡಿಯಿಂದ ಚೌಕಮನಿ ಕಟ್ಟಿ ಹೋಗ್ತಾರೆ. ಸುಮಾರು 10ವರೆಯಿಂದ ರಾತ್ರಿ 10 ಇವತ್ತು 7ನೇ ತಾರೀಕು 10ವರೆಯಿಂದ ಪ್ರಾರಂಭವಾಗಿ ಇಲ್ಲಿ ಕೆಲ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಸಾಗಿ ಚೌಕಮನಿ ಕಟ್ಟಿ ಕುಂದಿರ್ತಾರೆ. ಮುಂಜಾನೆ 4 ಗಂಟೆ ಅಷ್ಟಕ್ಕೆ ಅಲ್ಲಿ ಕುಂದಿರ್ತಾರೆ. ಅಷ್ಟರಲ್ಲೇ ಚೌಕಮನಿ ಕಟ್ಟಿ. ಸರ್, ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಸಾಮಾನ್ಯ ಜನಕ್ಕೆಲ್ಲ ಏನೆಲ್ಲ ಅನುಕೂಲತೆಗಳಾಗ್ತವೆ ಅಂತ ಸ್ವಲ್ಪ ಮಾಹಿತಿ. ಕಾರ್ಯಕರ್ತರಿಗೆ ಏನು ಸಾಮಾನ್ಯ ಜನಕ್ಕೆ ದೇವಿದು ಆಶೀರ್ವಾದ ಇರ್ತಾರೆ. ಆಮೇಲೆ ಸುತ್ತು ಮಳೆ ಬೆಳೆ ಚೆನ್ನಾಗಾಗುತ್ತೆ, ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ ನಂಬಿಕೆ. ದೇವಿ ಜಾತ್ರೆ ಮಾಡಿದ್ರೆ ನಮಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ನಮ್ಮ ಜನರು ವಾಡಿಕೆ ಅಂತ ಬಂದರು ಅಂತ.